ಇದೇ ನಾಡು ಇದೇ ಭಾಷೆ ಎಂದೆಂದೂ ನನ್ನದಾಗಿರಲಿ. ಎಲ್ಲೇ ಇರಲಿ ಹೇಗೆ ಇರಲಿ ಕನ್ನಡವೇ ನಮ್ಮ ಉಸಿರಲ್ಲಿ. ಸೊ ಹೇ ನಮಸ್ಕಾರ ಎಲ್ಲರಿಗೂ. ಎಲ್ಲರೂ ಚಿತ್ತಿದ್ರಿ ಅಂತ ಅನ್ಕೊಂಡಿನಿ. ಅಂಡ್ ನಾವು ಕ್ರೂ ಮಸ್ತ್ ಜಿಂಗದೇವಿ. ಸೊ ನಾನು ನಿಮ್ಮ ರಾಲ್ ರೈಡರ್ ಪ್ರತೀಕ್ಷಾ, ಬ್ಯಾಕ್ ಅಗೇನ್ ವಿತ್ ದ ನ್ಯೂ ಬ್ಲಾಗ್. ಮುಂಜಾನಿಂದ ನೋಡ್ ನಂದು ಸ್ವಲ್ಪ ಕಾಲೇಜ್ ಕೆಲಸನೇ ಆಗದಿಲ್ಲ. ನಾನು ಅದು ಸ್ವಲ್ಪ ತಲೆ ನೋಡಿಬಿಟ್ಟೈತೆ, ಯಾಕಂದ್ರೆ ಇಷ್ಟು ದಿನ ಮಸ್ತ್ ಎಂಜಾಯ್ ಮಾಡೆ. ನಾನು ಅದೇ ಜನವರಿ 2 ಕೊಟ್ಟಿದ್ದ ಕೆಲಸ ರೀ. ಓಕೆ, ಜನವರಿ 2 ಅಸೈನ್ ಮಾಡಿದ ಕೆಲಸ ನಾ ಯಾವಾಗ ಮಾಡತ್ತೀನಿ ಗೊತ್ತ್ರಿ? ಜನವರಿ 24 ಮಾಡೋಕ್ಕಾಗೋದಿಲ್ಲ ಅಂತಲ್ರಿ. ಏನ್ರಿ ಪ್ರತೀಕ್ಷಾಗಿ ನಥಿಂಗ್ ಈಸ್ ಇಂಪಾಸಿಬಲ್. ಬರೀ 2 ದಿನದಾಗ 1 ದಿನದಾಗ ಕಂಪ್ಲೀಟ್ ಮಾಡ್ಬಿಡ್ತೇನೆ ನಾವು ಫುಲ್ ಪ್ರಾಜೆಕ್ಟ್. ಅದ್ರದ್ದೇನು ಟೆನ್ಷನ್ ಇಲ್ಲ. ಸೊ ಅದನ್ನ ಮಾಡತ್ತಿದ್ದೀರಿ ನಾನು. ಆ್ಯಂಡ್ ನಮ್ಮ ಮಮ್ಮಿ ಪಡ್ ಮಾಡ್ಯಾರಿ, ಬಿಸಿ ಬಿಸಿ ಪಡ್. ಸೊ ಪಡ್ ತಿನ್ನತ್ತಿದ್ದೆ ನಾನು. ಆ್ಯಂಡ್ ಒಂದು ಕ್ಲಿಪ್ ಹಾಕಿರ್ತೇನೆ ರೀ, ಅದನ್ನ ನೋಡ್ಕೊಂಬರ್ರಿ. ಆ್ಯಂಡ್ ಫ್ಯಾಮ್ಲಿ ಬರ್ರಿ ಇಲ್ಲಿ. ನಮ್ಮ ಅಣ್ಣ ಏನೋ ಸರ್ಪ್ರೈಸ್ ಅಂತೆ, ಕಾರ್ನಾಗ ಹೋಗ ಸೀಟ್ ತೆಗಿ ಸರ್ಪ್ರೈಸ್ ಅನ್ನತ್ತ. ನೋಡುಂಬರ್ರಿ ಏನೈತಂತಂದು. ಇವ ಇಲ್ಲಿ ವ್ಲಾಗ್ ಮಾಡತ್ತಾನೆ. ನಾ ಇವ ಹೆಲ್ಮೆಟ್ ತೊಗೊಂಡಾನ ಒಂದು ಹೊಸದಂತ ಮಾಡೀನಿ. ಇಲ್ಲಿ ನೋಡಿದೆ, ಇಲ್ಲೇನು ಇದೆ ಇಲ್ಲಿ ನೋಡ್ರಿ. ಇಲ್ಲಿ ಸೀಟ್ ಬೆಲ್ಟ್ ಹಾಕಿ. ಲಾಕ್ ತೆಗಿಲಿ, ಲಾಕ್ ತೆಗಿ ಪಟ್ನೆ. ಹುಚ್ಚಿ ಸೀಟ್ ಬೆಲ್ಟ್ ಹಾಕಿ ನೋಡ್ರಿ. ಇಲ್ಲಿ ಪೈನಾಪಲ್ ತೊಗೊಂಬಂದಾನೆ. ಆ್ಯಂಡ್ ಫೈನಲ್ ಇವತ್ತು ಪೈನಾಪಲ್ ಡಿಶ್ ಮಾಡು ನಾನು. ಬರ್ರಿ ಫ್ಯಾಮ್ಲಿ. ಸೊ ನೋಡಿರ್ಬೋದು ಅದು ಕ್ಲಿಪ್ನಾಗ ನಮ್ಮ ಅಣ್ಣ ಪೈನಾಪಲ್ ತೊಗೊಂಬಂದಾನೆ. ಅದು ಫ್ರಂಟ್ ಸೀಟ್ನಾಗ ಸೀಟ್ ಬೆಲ್ಟ್ ಹಾಕೊಂಡು ಕರ್ಕೊಂಬಂದಾನ. ಅದನ್ನ ಎಷ್ಟು ನಗು ಬರತ್ತಿತ್ತು ನಂಗೆ. ಇವತ್ತರ ಅದನ್ನ ರೆಸಿಪಿ ಟ್ರೈ ಮಾಡು. ನಮ್ಮ ಅಣ್ಣ ನಾತನ ಇನ್ಸ್ಟಾಗ್ರಾಮ್ ನೋಡೇನಿ ಅದು ಇದಂತೆ. ಅವ ಬ್ಲಿಂಕಿಟ್ನಾಗ ಆರ್ಡರ್ ಮಾಡಿದ್ದ. ಕರೆ ಅದೇ ಹಣ್ಣಾಗಿದ್ದಿಲ್ಲ ರೀ, ಇನ್ನೂ ಕಾಯ್ತು. ಅದ್ರ ಸಂಬಂಧ ಅವ ಹಣ್ಣು ಇದ್ದಿದ್ದ ಪೈನಾಪಲ್ ತೊಗೊಂಬಂದಾನೆ. ನೋಡ್ಬೇಕಿನ್ನು ಏನಾಗ್ತೈತೆ ಏನಿಲ್ಲ ಅಂತ. ಫಸ್ಟ್ ಪಡ್ತೀನಿ ನಾನು, ಬರ್ರಿ ಸಿಗ್ತೇನೆ ನಿಮಗೆ. ಆ್ಯಂಡ್ ಸೊ ಫ್ಯಾಮಿಲಿ, ನಾ ರೆಡಿಯಾಗಿ ಎಲ್ಲಿ ಹೊಂಟೇನ್ರಿಪ್ಪ ಅಂತಂದ್ರೆ ಅದು ಬಂಗಾರ ಅಂಗಡಿಗೆ. ಎದಕ್ರಿಪ್ಪ ಅಂತಂದ್ರೆ ಅದು ಕಿವ್ಯಾಗಿಂದ ಇಲ್ಲಿ ಪಿಯರ್ಸಿಂಗ್ ಮಾಡ್ಸಿದ್ದು ಅದು ಉಚ್ಚಿತ್ತಲ್ಲ, ಅದೇನ ಡೈಮಂಡ್ ಅಂತೆ ನೋಡಿ. ಸಾರಿ, ಅದ ಸ್ಟೋನ್ ಕಿತ್ತೈತ್ರಿ. ಅದಕ್ಕೆ ಅದನ್ನು ಪ್ಯಾಕೆಟ್ನಾಗ ಹಾಕಿಟ್ಟಿದ್ದೆ ನಾನು. ಅಲ್ಲಿ ಇಟ್ರೆ ಕಳಿತದಂತೆ. ಅದನ್ನೀಗ ನೋಡ್ಬೇಕಾದ್ ಹಾಕಕ್ಕೆ ಬಂತಂದ್ರೆ ವೆಲ್ ಆ್ಯಂಡ್ ಗುಡ್, ಇಲ್ಲಾಂದ್ರೆ ಹೊಸದು ಹಾಕಿಸ್ಬಿಡೋಣಂತೆ. ಇಲ್ಲ ಬೇರೆ ಟೈಪ್ ಏನೋ ಡಿಸೈನ್ಸ್ ಅದು ಬಂದಿತ್ತಂದ್ರೆ ಬೇಕಾದ್ರೆ ಹೊಸ ಟ್ರೈ ಮಾಡೋಣಂತೆ. ಆಮೇಲೆ ಚೈನಿಗೆ ಒಂದು ಲಾಕೆಟ್ ಹಾಕೊಂಡಿದ್ದೆ ರೀ ನಾ. ಹೆಂಗಿತ್ರಿಪ್ಪ ಅಂತಂದು ಶಿವಾದ ಮತ್ತು ಲಿಂಗು ಟೈಪ್ ಇತ್ತು, ಅದು IBWನಾಗ ಕಳೆದು ಬಿಡ್ತೆ. ಅದೊಂದು ಚೀನಾತ. ಒಂದು ಚಲೋದು ಲಾಕೆಟ್ ಒಂದು ನೋಡೋಣಂತೆ. ಲಾಕೆಟ್ ಸಿಕ್ತಂದ್ರೆ ವೆಲ್ ಆ್ಯಂಡ್ ಗುಡ್. ಇದೊಂದು ನೋಡು ನಾನು ಬರೀ ಏನಾಗ್ತೈತಂತ. ಆ್ಯಂಡ್ ಇನ್ನೊಂದೇನು ಗೊತ್ತ್ರಿ, ನಮ್ಮ ಜೊತಿನ ಬೆಂಗಳೂರಿಂದ ಬರ್ಬೇಕಾರೆ ವಿಜಯ್ ನಮ್ಮ ಜೊತೆ ಬಂದಿದ್ದ. ದಾವಣಗೆರೆಗೆ ಹೋಗಿದ್ದಾಗ ಮತ್ತೆ ವಾಪಸ್ ಧಾರವಾಡಿಗೆ ಬಂದಾನ್ರಿ. ಚಿನ್ನು ಅಣ್ಣ ಬಂದಾನೆ. ನಾ ಮತ್ತು ಚಿನ್ನು ಅಣ್ಣ ಎಲ್ಲಿ ಹೊಂಟೇವ್ರಿಪ್ಪ ಅಂತಂದ್ರೆ ಬಂಗಾರ ಅಂಗಡಿ ಹೊಂಟೇವ್. ಚಿನ್ನು ಅಣ್ಣ ಬಂದ ನೋಡ್ರಿ ಇಲ್ಲಿ. ಆ್ಯಂಡ್ ಸೊ ಫ್ಯಾಮ್ಲಿ, ಈಗ ಜಸ್ಟ್ ಅಲ್ಲೇ ಬಂಗಾರ ಅಂಗಡಿಗೆ ಹೋಗಿತ್ರಿ. ಇದೇನು ಇತ್ತಲ್ಲ ಸಣ್ಣದ ಇಯರಿಂಗ್, ಇಲ್ಲಿ ಮೇಲೆ ಇಯರ್ ಪಿಯರ್ಸಿಂಗ್ ಮಾಡಿಸಿದ್ದೆ. ಅದನ್ನ ಕೊಡ್ತಾ ಜಸ್ಟ್ ಅಷ್ಟು ಸ್ಟೋನ್ ಹೋಗಿತ್ತು ಅಂತದನ್ನ ಅವ್ರ ಕೈಲೇನೆ ಹಿಂಗೇನು ಪಕ್ಕಡಿತ್ಲ ಅದನ್ನ ಟೈಟ್ ಮಾಡಿ ಕೊಟ್ರವ್ರೆ. ಅದು ಬಿಟ್ಟು ಹಿಂಗೆ ಇಲ್ಲೇ ಸ್ವಲ್ಪ ಮಾರ್ಕೆಟ್ನಾಗ ಅಡ್ಡಾಡು ಮಟ್ಟ ಆತುಗೊಪ್ಪ ಹಾಕ್ಸಿದ್ರ ಅಂತಂದು ಅಂಗಡಿಗೆ ಹೋದ್ವಿ. ಅದು ಮತ್ತೆ ವಾಪಸ್ ಓಪನ್ ಆಗಿಬಿಟ್ಟಿದ್ರಿ. ಅದ್ರ ಸಂಬಂಧ ಬ್ಯಾಡ ಬಿಡಪ್ಪ ಅಂತಂದು ಅದೇ ಓಪನ್ ಆಗಿಬಿಟ್ಟಿದ್ರಿ. ಅದು ಮತ್ತಂದ್ರೆ ನಾ ಇನ್ನೂ ಹಾಕೊಂಡಿದ್ದಿಲ್ಲ ಕಿವಿನಾಗ, ಹಂಗೆ ಇಟ್ಕೊಂಡಿದ್ದೆ ಪ್ಯಾಕೆಟ್ನಾಗ ಹಾಕಿ. ಅದು ಸ್ಟೋನ್ ಮತ್ತೆ ಕಿಟ್ಬಿಟ್ಟೈತಪ್ಪ. ಮತ್ತೆ ಹಾಕೋಬೇಕಂದಾಗ ಅದಕ್ಕೆ ಬ್ಯಾಡ ಸರಿ ಅಂತಂದು ಮತ್ತೆ ಅಂಗಡಿಗೆ ಹೋದ್ವಿ. ಎಕ್ಸ್ಚೇಂಜಾರ ಮಾಡ್ರಿ, ಇಲ್ಲಂತಂದ್ರೆ ಮತ್ತೆ ಗಮ್ಗಿ ಮಚ್ಚಿ ಟೈಟ್ ಮಾಡ್ಕೊಡ್ರಿ, ಮತ್ತೆ ಬಿಚ್ಚಬಾರ್ದು ಅಂತ ಹೇಳ್ತೆ. ಅದಕ್ಕೆ ನಾಳೆ ಸಂಡೇ ಅಲ್ರಿ ನೋಡ್ತೈತೆ ಅಂತ ಹೇಳ್ಯಾರ. ಆಮೇಲೆ ಅಲ್ಲಿ ಬಂಗಾರ ಅಂಗಡಿನಾಗ ನಾ ಯೂಶಲಿ ಐ ಆಮ್ ನಾಟ್ ಅ ಗೋಲ್ಡ್ ಪರ್ಸನ್ ಆರ್ ದಿಸ್ ಕೈಂಡ್ ಆಫ್ ಜ್ಯುವೆಲರಿ ಪರ್ಸನ್. ಅಲ್ಲಿ ನಂಗೆ ಒಂದು ಕಿವ್ಯಾಗಿಂದ ಇಷ್ಟು ಸೇರ್ಕಿ ಬಂತ್ರಿಪ್ಪ ಅಂತಂದ್ರೆ ಭಾಳ ಸೇರ್ಕಿ ಬಂತ್ರಿಪ್ಪ. ಅದಕ್ಕೆ ಬಟ್ ನೋಡ್ಬೇಕ್ರಿಪ್ಪ ಏನನ್ನೋದು ಗೊತ್ತಿಲ್ಲ. ಬಟ್ ಸೇರ್ತದ ನಂಗಾರೆ. ಯಾವತ್ತೂ ಸೇರಂಗಿಲ್ರಿ ನಂಗೆ ಹಿಂಗೆ ಬಂಗಾರ ಹಿಂಗಾರ. ಐ ಆಮ್ ನಾಟ್ ಅಂದಿಲ್ರಿ ನಾ ಗೋಲ್ಡ್ ಪರ್ಸನ್. ನಂಗೆ ಇಂಥವು ಇಲ್ಲ ಇಲ್ಲ. ಅದೊಂದು ಭಾಳ ಸೇರಿತ್ರಿಪ್ಪ ನಂಗೆ. ಕರೆ ಒಮ್ಮೆ ಹಿಂಗೆ ನೋಡಿದ್ಕೂಳೆ ಹಿಂಗೆ ಏನ ಭಾಳ ಸೇರಿದೆ. ಎನಿವೇಸ್, ನಾಳೆ ರಥಸಪ್ತಮಿ ಐತಿ. ಹೊಸ ಅಂಗಿ ಹಾಕೊಂಡ್ರೆ 7 ಹೊಸ ಅಂಗಿ ಬರ್ತಾವ. ಏನು ಹೊಸ ಥಿಂಗ್ಸ್ ತೊಗೊಂಡ್ರೆ 7 ಹೊಸ ಥಿಂಗ್ಸ್ ಬರ್ತೈತಿ. ಹಿಂಗೆಲ್ಲ ಸೀನ್ ಐತಿ. ನೋಡೋಣ ಅಂತಂದ್ರೆ ನಾಳೆ ಅವ್ರ ರಿಪ್ಲೇಸ್ ಮಾಡಿ ಕೊಟ್ರಂದ್ರೆ ಇಲ್ಲಿ ಹೊಸದು ಇಯರ್ ಪಿಯರ್ಸಿಂಗ್ ಹಾಕೊಳ್ಳೋಣಂತ. ಆಮೇಲೆ ಅಷ್ಟೇ ರೀ, ಮತ್ತೆ ನೋಡೋಣಂತ ಏನಾಗ್ತೈತಿ ಸೀನ್ ಗೊತ್ತಿಲ್ಲ. ವಿಜಯ್ ಬೈ ಇಲ್ಲದಾನೆ. ಹಿಂಗೈತೆ ನೋಡ್ರಿಪ್ಪ ಸೀನ್. ಹೇಳ್ತೇನಂತ ನಿಮಗೆ ಏನನ್ನೋದು. ಏನ್ರಿಪ್ಪ ಅಂತಂದ್ರೆ ಹೇಳೋದು ಮರ್ತೆ ಬ್ಲಾಗ್ ಕಟ್ ಮಾಡಿಬಿಟ್ಟೆನಾ. ಇನ್ನು ಈಗ ಹೇಳತ್ತೀನಿ. ಅಂದಿದ್ದೆಲ್ರಿ ಅದೊಂದು ಬಂಗಾರ ಪಸಂದ್ ಬಂದಿತ್ತಂತ. ಅದು ಜಸ್ಟ್ ಹಾಕೊಂಡು ನೋಡಾತಿದ್ದೀರಿ ನಾ ಹೆಂಗೆ ಕಾಣ್ತೈತೆ ಅಂತಂದೆ. ಅದು ಹಾಕೊಂಡೆ ಫಿಕ್ಸ್ ಮಾಡಿಬಿಟ್ಟೈತೆ. ಅದ ತೆಗ್ಯಾಕೆ ಬರತ್ತಿಲ್ಲ ನಂಗೆ. ಇವಂಗೆ ಹೆದರ್ಕಿ ತೆಗಿಬೇಕಾರೆ ಅಲ್ಲಿ ಮುರಿತಂದ್ರೆ ಏನು ಮಾಡ್ತೀಪ್ಪ? ಸೊಳ್ಳ ಮೊದಲು ಬಂಗಾರ ರೇಟ್ ನೋಡ್ರಿ ಇಲ್ರಿ ದುಮ್ಶಾನಾಗಿ ಬಿಟ್ಟೈತೆ. ಅದಕ್ಕೆ ಬ್ಯಾಡ್ ಬಿಡಪ್ಪ ಅಂತಂದ್ರೆ ಅಂಕಲಿಗೆ ಕರಿತೆ. ಅಂಕಲ್ ಈಗ ತೆಗೀರಿ ಅಂತಂದೆ. ಅವ್ರು ತೆಗ್ದಾರ. ಇದೇ ಟೈಪ್ ಇತ್ರಿ. ಅದೇ ಇಷ್ಟ ಓಪನ್ ಮಾಡ್ಯಾರ ಅವ್ರು, ಫುಲ್ ಓಪನ್ ಮಾಡಿಲ್ಲ. ನಾ ಹಿಂಗೆ ಹೊಳ್ಳಿ ಇದನ್ನ ಓಪನ್ ಮಾಡ್ಕೊಟ್ಟೆ. ಇನ್ನೊಂದೆಲ್ಲ ಅಂತ ಕೇಳ್ಬಿಟ್ರಿ. ಇಷ್ಕಿನ ಅವ್ರು ತಗದಾರಂದ್ ಮಾಡ್ಬಿಟ್ಟಿನ್ರಿ. ಕಳೆದ್ ಬಿಟ್ಟಿರ್ತದೆ ಅಂಗಡ್ಯಾಗ, ತೆಳಗ್ ಬಿದ್ದೈತದ. ಅತ್ತ ಸೈಡ್ ಇಲ್ಲೊಂದು ಹಿಂಗೆ ಟೇಬಲ್ ಐತ್ರಿ. ಇತ್ತ ಸೈಡ್ ಅವ್ರ ಅಂಕಲ್ ನಿಂತಾರ. ಅಂಕಲ್ ಕಾಲ್ ಕೆಳಗ್ ಬಿದ್ದೈತದ. ಇತ್ತ ಸೈಡ್ ಶೂಸ್ ಅದು ಐತಿ. ಒಂದ್ ಸ್ವಲ್ಪ ಜನಾನು ಅದಾರ. ಅವ್ರ ಕಣ್ಣು ಹಿಡ್ದಿರ್ಬೋದು ಅನ್ಸತಿ. ಇನ್ಸ್ಟಾಗ್ರಾಮ್ ಯೂಟ್ಯೂಬರ್ ಅಂತಂದ್ರೆ ಈ ಕಡೆ ಹುಡುಕನತ್ತಾರ. ನಾನು ಉಡಾತೀನಿ. ನಾ ಹಿಂಗೆ ಡ್ರೆಸ್ ಜಾಡ್ಸಾತೀನಿ, ಶರ್ಟ್ ಹಿಂಗೆ ಮಡ್ಚಿಲ್ಲ. ಇದನ್ನ ತೋಳ್ ಬಿಚ್ಚ ನೋಡಾತೀನಿ. ಇಲ್ಲೈತು ಎಲ್ಲೈತು. ಎಷ್ಟು ಟೆನ್ಷನ್ ಆತೇಳ್ರಿ ನಂಗೆ.
ನಂಗಾರ ಇಷ್ಟ ಹೆದರ್ಕಿ ಬಂತ್ರಿಪ್ಪ, ಅಯ್ಯೋ ಕಳೀತಂದ್ರೆ ಹೆಂಗಪ್ಪ ಅಂತ. ಮತ್ತೆ ಕ್ಯಾಮ್ರಾ ಅಂತೂ ಇದ್ಬಿಡ್ರಿ, ಕ್ಯಾಮ್ರಾ ಚೆಕ್ ಮಾಡ್ಬೋದಿತ್ತು. ಅಂದ್ರೂ ಅದೊಂದು ಹೆಂಗ್ ಮೈಂಡ್ ಸೆಟ್ ಕುಂತ್ ಬಿಡ್ತೈತಲ್ರಿಪ್ಪ. ಅದ್ರಾಗ ಅವ್ರೆ ನಂಗೆ ಗೋರ್ ತಿಡಿತಾರ, ಲೈಕ್ ಹಿಂಗ ಪ್ರತೀಕ್ಷಾ ಅಂತ ಯೂಟ್ಯೂಬ್ ಆತ ವ್ಲಾಗರ್ ಆತ. ಹಿಂಗ ನಂಗೆ ಟೆನ್ಷನ್ ಆಗತ್ಬಿಡ್ತಿ. ಈಗ ಯಾರಿಗಾದ್ರೂ ಮೆಂಟಾಲಿಟಿ ಹಂಗ ಬರ್ತೈತಲ್ರಿ, ಏನ್ಪಾ ತಗೊಂಡಾಳ ನೋಡಿಕೆ ಅಂತ. ಅವ್ರು ಜೇಬ್ ಚೆಕ್ ಮಾಡಣತ್ತಾರ, ಬಟ್ ಇದು ಬಟನ್ ಇತ್ತೆ. ಮತ್ತೆ ಎಲ್ಲ ಕಿಸೆ ಚೆಕ್ ಮಾಡ್ತಾ ನಂಗೆ ಇಷ್ಟ ಹೆದರ್ಕಿ ಬಂತ ಹೇಳ್ರಿಪ್ಪ. ಫಸ್ಟ್ ಟೈಮ್ ಜಿಂದಗಿನ ಅವಾಗ ಗೊತ್ತಾತ್ ನಂಗೆ ಬೈ. ಆಮೇಲೆ ಒಂದ್ ಅಂಕಲ್ ಎಲ್ಲೆಲ್ಲಾರು ಕಾಲ್ ಕಡೆ ನೋಡ್ರಿ ಅಂತ. ಮತ್ತ ಅವ್ರ ಕಾಲ್ ಕಡೆ ನಮ್ ಕಡೆ ನೋಡತ್ತಾರ. ನಮ್ ಟೆನ್ಷನ್ ಇವ್ ಹೆದರ್ ಬಿಟ್ಟಾನೆ. ನಾನೇ ರಾಯರೇ ಏನ್ರಿಪ್ಪ ಇದೇನ್ ಪಿಕ್ಚರ್ ರಾಯರೇ ಅಂತ ನಾತೆ. ಮತ್ ನಿಮ್ ಕಾಲಾಗೈತಂದ್ರೆ ಮತ್ ಅದು ಇರೋದು ಇಷ್ಟ ಐತ್ರಿ, ಸಣ್ಣದ ಸಿಕ್ಕುಳು. ಓ ಇಲ್ಲ ಐತ, ನಾನು ನಿಮ್ ಕಡೆ ಹುಡ್ಕಾತಿದ್ದೆ. ನಾಲ್ಕಂದೆ ಹೆದರ್ಕಿ ಬಂತ್ರಿಪ್ಪ ಅಂಕಲ್ ಅಂತ. ಅದಕ್ಕೆ ಅವ್ರಿಗೆ ಅದ್ರಾಗ ಯಾಕೆ ಹೆದರ್ದು, ಕ್ಯಾಮ್ರಾ ಅದು ಇತ್ತಲ್ಲ ಏನಕ್ಕೆ ಎದ್ಬೇಡ ಅಂತಂದ್ರೆ. ಅಂಡ್ ಹಿಂಗೆಲ್ಲ ಸೀನ್ ಆತ್ರಿಪ್ಪ. ನೆಕ್ಸ್ಟ್ ಟೈಮ್ ಬಾಳ್ ಹಿಂಗ ಏನಂತಾರದ ಅದಕ್ಕೆ ಎಷ್ಟು ರೇಟ್ ಹೇಳಿದ್ರಿ ಅದಕ್ಕೆ ಎಷ್ಟು ಹೇಳಿ ಇಷ್ಟ 13,000 ಅಂದ್ಬಿಟ್ರೆ ಇದೇನ್ಪ ರಿಪೇರ್ ಮಾಡ್ಸಾಕ್ ಹೋಗಿ ಮತ್ತೆ ದೊಡ್ಡದಾಗ ಗಜ್ಕಾ ಬಿತ್ತಲ್ಪ ಅಂತ ನಾತಿದ್ದೇನೆ. ಹಿಂಗೆಲ್ಲ ಆತ್ ನೋಡ್ರಿಪ್ಪ ಸೀನ್. ಈಗ ಸೀದಾ ಮನೆಗೆ ಹೊಂಟೈತಿ. ಅಂಡ್ ಇವ್ರದೇ ಟೋನಿ ಕರ್ಕೊಂಬಂದ್ರಿ. ಟೋನಿ ಯಾರಿಪ್ಪ ಅಂತಂದ್ರೆ ಇವ್ರ ಪೆಟ್ ಗೋಲ್ಡನ್ ರಿಟ್ರೀವರ್ ಅನ್ನತ್ತೆ ನೋಡಿ, ಲ್ಯಾಬ್ರಾಡೋರ್. ಅದನ್ನ ಇವ್ರ ಫ್ರೆಂಡ್ ಮನಿನಾಗ ಬಿಡಾಕ್ ಹೊಂಟೈತ್ರಿ. ಅಂಡ್ ಹಿಂಗೆಲ್ಲ ಸೀನ್ ಐತಿ. ಅಂಡ್ ಹೋಗುನಂದ್ ಬರ್ರಿ, ಏನಾಗ್ತೈತಿ ಏನಿಲ್ಲ ಹೇಳ್ತೇನೆ ನಾನು ನಿಮ್ಗೆ. ಸ್ಟೇ ಟ್ಯೂನ್. ಇಲ್ಲೇ ಟೋನಿ ಐತ್ ನೋಡ್ರಿ, ಇಲ್ಲಿ ಹೆಂಗ್ ಕುಂದಿರ್ತಾನ. ಅವ್ನ್ ಸೀಟ್ ರೀ ಅದ ಕಾಯಮ್ಮ. ಯೋ ಬೈ ಹಾ ಹೆಂಗ್ ಕುಂದಿರ್ತೈತ್ ನೋಡಿ ಹಿಂದೆ. ಏ ಟೋನಿಯಾ ಟೋನಿ ಟೋನಿ ಹಾ ಹೆಂಗೈತಿ? ಯಾವ್ದು ಗೊತ್ತದ? ಯಾವ ಬ್ರೀಡ್ ಗೊತ್ತ? ಯಾವ ಬ್ರೀಡ್ ಗೊತ್ತ? ಎಲ್ಲಿಂದ ಯಾವ್ದು ಹೇಳ? ನೀ ಹೇಳ ಬೈ. ನೀ ಹೇಳಿದ್ದಲ್ ಕರೆಕ್ಟ್, ಒಂದೇ ಕೇಳಾತಿದ್ದಲ್. ಲ್ಯಾಬ್ರಾಡಾಗ್ ಗೊತ್ತ? ಲ್ಯಾಬ್ರಾಡೋರ್ ಚಾರ್ಲಿನಾಗೈತಿ ಗೊತ್ತ? ಹಾ ಚಾರ್ಲಿ ಡಾಗ್ ಇದು. ಇದೇ ಅದ, ಇದನ್ನ ತಗೊಂಡಿದ್ರಿ ಫಿಲ್ಮ್ ಮಾಡಕ್ಕೆ ಕರೆಯರು. ಹಾ ನೆಕ್ಸ್ಟ್ ಈಗ ಚಾರ್ಲಿ 4ಗೆ ಹೇಳ್ಯಾರ, ನಮ್ ಕುಕ್ಕಿ ಕರ್ಕೊಂತೇನಂದಾರ್ರಿ. ನಡಿ ಬೈ. ಅಂಡ್ ಫ್ಯಾಮಿಲಿ ಈಗೆಲ್ಲಿ ಬಂದೈತ್ರಿಪ್ಪ ಅಂತಂದು ಪಾನಿಪುರಿ ತಿನ್ನಕ್ಕೆ ಬಂದೈತೆ. ಆ್ಯಸ್ ಯೂಶ್ವಲ್ ನಾವೆಲ್ಲಿ ಬರ್ತೀವಲ್ರಿ ಅಲ್ಲೇ ಬಂದೈತಿ. ಅವ್ರು ಆ್ಯಕ್ಚುಲಿ ಬಂದ್ ಮಾಡತ್ತಿದ್ರು ಅಂಗಡಿ. ಟೈಮ್ ಎಷ್ಟಾಗೈತ್ರಿ ಅಂದ್ರೆ 9:40 ಆಗೈತಿ. ಅಂಗಡಿ ಬಂದ್ ಮಾಡತ್ತಿದ್ರು ಅವ್ರೆ. ಮತ್ತೆ ಅಲ್ಲೇ ಕಾರ್ನಾಗಿಂದ ಅಂಕಲ್ ಅಂತ ಮಾಡಿದೆ. ಅದಕ್ಕೆ ಬರ್ರಿ ಅಂತಂದ್ರೆ 2 ಪ್ಲೇಟ್ ಪಾನಿಪುರಿ ಹೇಳಿತ್ರಿ. ನಾ ಮತ್ತೆ ವಿಜಯ್ ಬಾಯ್ ಪಾನಿಪುರಿ ತಿನ್ನತ್ತಿದ್ವಿ. ಎಲ್ಲ ಈಗ ಮನಿಗೆಲ್ಲ ಪ್ಯಾಕ್ ಅದು ಮಾಡಿ ಹೊಂಟಿದ್ರು ಅವ್ರೆ. ಮಸ್ತ್ ಪಾನಿಪುರಿ ತಿಂದು ಸುಖಾಪುರಿ ತಿಂದೆ ಪ್ಯಾಕ್ ಮಾಡಿದ್. ಮತ್ತೆ ಎಲ್ಲ ತೆಗ್ಯಾತಾರ ಈಗ ಅವ್ರು. ಅಂದಲ್ರಿ ಕಾಯಂ ಕಸ್ಟಮರ್ ರೀ ನಾವಿಲ್ಲಿ, ಕಾಯಂ ಕಸ್ಟಮರ್. ಇಂಡಿಗೆ ಐಸ್ ಕ್ರೀಮ್ ತಿನ್ನತೈತ್ರಿ. ಲಾಸ್ಟ್ ಟೈಮ್ ತೊಗೊಂಡಿದ್ದೆಲ್ಲ ಇದ ಮಸ್ತ್ ಇತ್ತು. ಅದಕ್ಕೆ ಈ ಸಲನು ಇವನು ಅದೇ ತೊಗೊಂಡಾನೆ. ದಿಸ್ ಇಸ್ ಗುಡ್. ಆ್ಯಂಡ್ ಇನ್ನೊಂದೇನಾಗಿದ್ರಿಪ್ಪ ಅಂತಂದ್ರೆ ಇವ್ರು ಟೋನಿ ಈಗ ಜಸ್ಟ್ ಇವ್ರ ಫ್ರೆಂಡ್ ಮನೆಯಾಗ ಬಿಟ್ಟು ಬಂದಿದ್ವಲ್ಲ, ಅವ ಅದ ಕಾಲರ್ದ ಬೆಲ್ಟ್ ಉಚ್ಕೊಂಡ್ಬಿಟ್ಟಾನಂತೆ. ಮತ್ತು ಅವ್ನು ಇವ್ರ ಫ್ರೆಂಡ್ ಫೋನ್ ಮಾಡಿದ, ಅದಕ್ಕೆ ಅಲ್ಲಿ ಹೊಂಟಿದ್ರಿ. ಪುಣ್ಯಕಿನ ಐಸ್ ಕ್ರೀಮ್ ಅಂಗಡಿ ಬಂದ್ ಆಗತ್ತಿತ್ತ. ಒಂದು ಟೈಮ್ ಒಂದೇ ನಾವು ಪಾನಿಪುರಿನೂ ಲೇಟ್ ತಿಂದೆ, ಐಸ್ ಕ್ರೀಮು ಲೇಟ್. ರಾತ್ರಿ 10 ಗಂಟೆಗೆ ತಿನ್ನ ನಾವು. ಚಿಕನ್ ಬರ್ರಿ ನಿಮ್ಗೆ ಮನಿನಾಗ. ನಮ್ಮ ಅಣ್ಣ ಕರ್ದೆ, ಅವ್ನು ಬರಲಿಲ್ಲ. ಅವ ಬರುದೇನಲ್ರಿ ಪಯ್ಯ, ಅವ್ನು ಹೊರಗೆ ಅಡ್ಡಾಡಕ್ಕೆ ಹೋಗ್ಲಿ ಅಂತಾನೆ. ಆ್ಯಂಡ್ ಇಲ್ಲಿ ವಾಕಿಂಗ್ ಕರ್ಕೊಂಬಂದೈತೆ ನೋಡ್ರಿ. ಮತ್ತೆ ಅದು ಬೆಲ್ಟ್ ಗಿಲ್ಟ್ ಎಲ್ಲ ಏನೇನೇ ಬಂದೋಬಸ್ತ್ ಮಾಡ್ತಾ ಇದ್ದಾರೆ. ಇವ ಮತ್ತೆ ಏನೇನೋ ಮಾಡಿದಾರಿ ಅದನ್ನು. ಅದು ಸ್ವಲ್ಪ ಸಣ್ಣದಾಗಿತ್ತು ದೊಡ್ಡದಾಗಿತ್ತು ಬೆಲ್ಟ. ಮತ್ತು ಅದೇನೇ ಅಡ್ಜಸ್ಟ್ಮೆಂಟ್ ಮಾಡಿದ ನಮ್ಮ ವಿಜಯ್ ಬೈ. ಇಂಥದ್ರಾಗೆಲ್ಲ ಎತ್ತಿದ್ಕೇರಿ ಅವ ಮೆಕ್ಯಾನಿಕ್ ಗಿಕ್ಯಾನಿಕ್ ಎಲ್ಲ ಅವ. ಟೆಕ್ನಿಕಲಿ ಫುಲ್ ಸ್ಟ್ರಾಂಗ್. ಸೊ ಇಷ್ಟರಿ ಬ್ಲಾಗ್. ಸೊ ಇಷ್ಟರಿ ಫ್ಯಾಮಿಲಿ ಇಲ್ಲೇ ಬ್ಲಾಗ್ ಎಂಡ್ ಮಾಡತ್ತೀನಿ. ಜಸ್ಟ್ ಮನೆಗೆ ಬಂದೆ ಆ್ಯಂಡ್ ಸಿಗ್ತೆ ನಿಮ್ಗೆ ನೆಕ್ಸ್ಟ್ ಬ್ಲಾಗ್ನಾಗ. ಅಲ್ಲಿ ಮಠ ಸ್ಟೇ ಚಿತ್ ಬಿ ಗಿಚ್ ಅಂಡ್ ಗೆಟ್ ರಿಚ್. ಬಾಯ್. ಸೊ ದಿಸ್ ಇಸ್ ರಾಯಲ್ ರೈಡರ್ ಪ್ರತೀಕ್ಷಾ ಸೈನಿಂಗ್ ಆಫ್. ಏನೇನ ಉಲ್ಟಾ ಪಲ್ಟಾ ಹೇಳಿದ್ದೆ ಅನಿಸ್ತದೆ, ಬಟ್ ಎನಿವೇಸ್